ಹರಕೆ ಕುರಿ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಅಂತ ಮಾತು ಕೇಳ್ಪಟ್ಟೆ ನಾನು. ಖಂಡಿತ ಇಲ್ಲ, ನಿಜಾನ? ಖಂಡಿತ ಇಲ್ಲ. ಸಿ ದ ಬೆಸ್ಟ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಈಸ್ ಶ್ರೀನಿವಾಸ್ ದಾಸ್ ಕರಿಯಪ್ಪ, ಅಕಾರ್ಡಿಂಗ್ ಟು ಮೀ ಆ್ಯಂಡ್ ಮೈ ಅರ್ಥಮೆಟಿಕ್, ನನ್ನ ಲೆಕ್ಕಾಚಾರದ ಪ್ರಕಾರ. ನಾವಿವತ್ತು ಏನು ಕಾಂಗ್ರೆಸ್ಸು ಅಹಿಂದ 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 ಅಂತ ಅವರೇನು ಪ್ರೊಪಗೇಟ್ ಮಾಡ್ತಾ ಇದ್ದಾರೆ, ಆ ಬುಟ್ಟಿಗೆ ನಾವು ಕೈ ಹಾಕಿದ್ದೀವಿ ಇವತ್ತು ಎನ್ ಡಿ ಎದವರು. ಶ್ರೀನಿವಾಸ್ ದಾಸ್ ಕರಿಯಪ್ಪ ಎಸ್ ಟಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಹಾಗಾಗಿ ಇವತ್ತು ನಮಗೆ ಆ ಅಹಿಂದ ಏನು ಆ ಬ್ಯಾಗ್ ಏನಿದೆ ಅದನ್ನು ನಾವು ಡ್ಯಾಮೇಜ್ ಮಾಡಿದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ಆ ಬುಟ್ಟಿಯಿಂದ ಹೊರಗೆ ತಂದಿದ್ದೀವಿ ಒಂದು ಕಮ್ಯುನಿಟಿನ. ಹಾಗಾಗಿ ಒಂದು ಕಮ್ಯುನಿಟಿಯ ಓಟು ನಮಗೆ ಸಂಪೂರ್ಣವಾಗಿ ಬೀಳ್ತವೆ, ಅದು ಆ್ಯಡ್ ಆಗ್ತಾ ಇದೆ. ನಾವು ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರನ್ನ ನಿಲ್ಲಿಸ್ತಾ ಇದ್ದಿದ್ರೆ ಮತ್ತೆ ಅವು ವಾಪಸ್ಸು ಅಲ್ಲೇ ಇರ್ತಾ ಇದ್ದು. ಸೊ ನಾವು ನಮಗೆ ಬೇಸ್ ಓಟು ಶ್ರೀನಿವಾಸ್ ದಾಸ್ ಕರಿಯಪ್ಪ ಕಮ್ಯುನಿಟಿದು ನಮಗೆ ಬೇಸ್ ಓಟ್ ಆಗಿದೆ. ಹಾಗಾಗಿ ಅದರ್ ಓಟ್ ನಾವು ಕವರ್ ಮಾಡ್ತೀವಿ. ಇವತ್ತು ಅಲ್ಪಸಂಖ್ಯಾತರು ಇವತ್ತು ಅವರು ಸುಮಾರು 80,000 ಮತದಾರರು ಇದ್ದರೂ ಕೂಡ ಅವ್ರಿಗೊಂದು ಅವಕಾಶ ಸಿಕ್ಕಿಲ್ಲ. ಏನು ಪ್ರೊಪಗೇಟ್ ಮಾಡ್ತಾ ಇದ್ದಾರೆ, ಅಹಿಂದ ಅಹಿಂದ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ಅಂತೇಳಿ. ಸೊ ಅಲ್ಪಸಂಖ್ಯಾತರಿಗೆ ಅವಕಾಶ ಯಾಕೆ ಕೊಡ್ತಾ ಇಲ್ಲ ಕಾಂಗ್ರೆಸ್ಸು? ಅನ್ಯಾಯ ಮಾಡ್ತಾ ಇದೆ.